ರಾಮನಗರ ಜಿಲ್ಲೆಯಲ್ಲೂ ಕೂಡ LPG ಸಿಗದೆ ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ಗ್ಯಾಸ್ ಸ್ಟೇಷನಿಂದ ಗ್ಯಾಸ್ ಸ್ಟೇಷನ್ಗೆ ಅಲೆದಾಡ್ತಾ ಇದ್ದಾರೆ. ಬಹಳಷ್ಟು ಆಟೋಗಳು ನಿಂತಲ್ಲೇ ನಿಂತಿದ್ದಾವೆ. ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ಒದ್ದಾಡಿ ಗುದ್ದಾಡಿ. ಮುಂದಕ್ಕೇನು ಅಂತ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಆಟೋ ಚಾಲಕರಿಗೆ. 1 ಕಿಲೋಮೀಟ್ರು 2 ಕಿಲೋಮೀಟ್ರು ಈ ರೀತಿ ಕ್ಯೂಗಳಿದ್ದಾವೆ ಗ್ಯಾಸ್ ಸ್ಟೇಷನ್ಗಳ ಮುಂದೆ. ಸಮಸ್ಯೆ ಬಗೆಹರಿಸಿ ಇಂಥ ಸರ್ಕಾರದ ಮುಂದೆ ಅಂಗಲಾಚಿಸ್ತಾ ಇದ್ದಾರೆ. ಏನಾದರೂ ಮಾಡಿ ಅಂತ. ನಮಗೆ ಆಲ್ಟರ್ನೇಟಿವ್ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಏನಾದರೂ ವ್ಯವಸ್ಥೆ ನೀವೇ ಮಾಡಬೇಕು ಅಂತ ಸರ್ಕಾರದ ಮುಂದೆ ಕೇಳ್ಕೊಳ್ತಾ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ನಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಭಾರತಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳು ಉದ್ಭವವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗ್ಯಾಸ್ನ ಸಮಸ್ಯೆ ಎದ್ದು ಕಾಣ್ತಿರುವಂಥದ್ದು. ಪ್ರಮುಖವಾಗಿ ಏನಂತಂದರೆ, ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗೆ ತೊಂದರೆ ಉಂಟಾಯಿತು, ಮತ್ತೊಂದು ಕಡೆ ಗೃಹ ಬಳಕೆ ಗ್ಯಾಸ್ಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗಿರುವಂಥದ್ದು. ಕಳೆದ 1 ವಾರದಿಂದ ಆಟೋ ಗ್ಯಾಸ್ಗೂ ಕೂಡ ಸ್ಥಳೀಯವಾಗಿ ಸಮಸ್ಯೆಗಳು ಉಂಟಾಗ್ತಿರುವಂಥದ್ದು. ನಾವೀಗ ರಾಮನಗರ ಚನ್ನಪಟ್ಟಣದ ಏನು ಆಟೋ ಗ್ಯಾಸ್ನ ಸಪ್ಲೈ ಮಾಡ್ತಿದ್ದಂಥ ಒಂದು ಆಟೋ ಗ್ಯಾಸ್ನ ಸಪ್ಲೈ ಮಾಡ್ತಿದ್ದ ಬಂಕ್ ಮುಂದೆ ಇರುವಂಥದ್ದು. ಕಳೆದ 1 ವಾರಗಳಿಂದ ಕಳೆದ 2 ದಿನಗಳಿಂದ ಈ ಬಂಕು ಸಂಪೂರ್ಣವಾಗಿ ಕ್ಲೋಸ್ ಆಗಿತ್ತು. ಕ್ಲೋಸ್ ಆಗಿದ್ದಂಥದ್ದು ಇವತ್ತು ಬೆಳಗ್ಗೆ ಗ್ಯಾಸು ಬಂದಿರುವಂಥದ್ದು. ಆ ಲೋಡ್ ಕೂಡ ನೀವು ನೋಡ್ತಾ ಇರುವಂಥದ್ದು. ಆ ಲೋಡ್ ಬರ್ತಿದ್ದಂಗೆ ಏನಂತಂದರೆ ಸಾವಿರಾರು ಸಂಖ್ಯೆಯಲ್ಲಿ ಆಟೋಗಳು ಕೂಡ ಈಗ ಬಂಕ್ ಮುಂದೆಗಡೆ ಜಮಾಯಿಸಿರುವಂಥದ್ದು. ಏನಂದರೆ ಕಳೆದ 2 ದಿನಗಳಿಂದ ಏನು ಬಂಕ್ನಲ್ಲಿ ಗ್ಯಾಸ್ ಇಲ್ಲದಿರೋದ್ರಿಂದ ಆಟೋಗಳು ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗಿತ್ತು. ಏನು ಬಂಕ್ಗೆ ಯಾವಾಗ ಗ್ಯಾಸು ಬರ್ತಿದ್ದಂಗೆ ಆಟೋಗಳು ಕೂಡ ಸಾಲುಗಟ್ಟೆ ನಿಂತಿರುವಂಥದ್ದು. ಸುಮಾರು 1.5 ಇಂದ 2 ಕಿಲೋಮೀಟರ್ವರೆಗೂ ಆಟೋಗಳು ಗ್ಯಾಸ್ನ ತುಂಬಿಸ್ಕೊಳ್ಳಲು ಸಾಲುಗಟ್ಟೆ ನಿಂತಿರುವಂಥದ್ದು. ಈಗ ನಾವು ಒಬ್ಬರು ಚಾಲಕರ ಜೊತೆ ಮಾತಾಡಿಸ್ತೀವಿ. ಸರ್, ನಿಮಗೆ ಯಾವಾಗಿಂದ ಗ್ಯಾಸ್ ಇರಲಿಲ್ಲ, ಯಾವಾಗ ಸ್ಟಾಕ್ ಬಂತು, ನೀವು ಎಷ್ಟೊತ್ತಿನ ಕಾಯ್ತಾ ಇದ್ದೀರಾ? ನಾನು ಬೆಳಿಗ್ಗೆ 9ರಿಂದ ಕಾಯ್ತಾ ಇದ್ದೀನಿ. ನಿನ್ನೆ ಬಂತಂತೆ, ಬೆಳಿಗ್ಗೆ ಅನ್ಲೋಡ್ ಮಾಡಿದ್ದಾರೆ, ಬೆಳಿಗ್ಗೆಯಿಂದ ಆಗ್ತಾ ಇದ್ದಾರೆ, ಇನ್ನೂ ಹೋಗಿಲ್ಲ. ಸ್ವಲ್ಪ ಹತ್ರ ಇದೆ ಮುಂದೆ. ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ನಾವಿಲ್ಲ ಜೈಪುರ ಊರು ರಾಮನಗರ. ರಾಮನಗರದಲ್ಲಿ ಎಷ್ಟಿದೆ ಈ ಥರ ಗ್ಯಾಸು? ಇದು 2 ಇದೆ ಸರ್. 2 ಫಿಲ್ ಕೊಡ್ತಿದ್ದಾರಾ? ಇಲ್ಲ ಸರ್, ಅದು ಗೋ ಗ್ಯಾಸು. ಅದು ಆಲೇ 3 ದಿನ ಆಗಿದೆ. 3 ದಿನದಿಂದ ಅದು ಸ್ಟಾಪ್ ಮಾಡಿದ್ದಾರೆ. ಇದು 2 ದಿನ ಆಗಿತ್ತು, ಈಗ ನಿನ್ನೆ ಬಂದಿದೆ, ಇವಾಗ ಆಗ್ತಾ ಇದ್ದಾರೆ. ನಿಮಗೆ ಯಾವಾಗಿಂದ ಈ ಥರ ಸಮಸ್ಯೆಗಳು ಆಗ್ತಿರೋ ಸರ್? ಅಲ್ಲೇ 4 ದಿನ ಆಯ್ತು ಸರ್. ಏನಾಗ್ತಿದೆ ಸರ್? ಅದೇ ಗ್ಯಾಸ್ ಇಲ್ಲ ಸರ್. ಅದೇ ಗ್ಯಾಸ್ ಏನೋ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಏನೋ ಬುಕ್ ಮಾಡಿದ್ರು, ಇವಾಗ ಬಂದಿದೆ ಅಂತೆ. ಏನು ರೈಟ್ ಎಲ್ಲ ವ್ಯತ್ಯಾಸ ಆಗಿದೆಯಾ? ಹೌದು, ರೈಟ್ ಏನು ವ್ಯತ್ಯಾಸ ಆಗಿದೆ ಅಂತೆ. ಎಷ್ಟಾಗಿದೆ? ಇನ್ನೂ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಬಂಕ್ ಒಳಗಡೆ ಹೋಗಿಲ್ಲ. ಮೊದಲು 77 ರೂಪಾಯಿ ಚಿಲ್ಲರೆ ಆಗ್ತಾಯಿದ್ರು, ಇವಾಗ ಎಷ್ಟು ಹಾಕಿದಾರೆ ಗೊತ್ತಿಲ್ಲ. ಏನಂತಂದರೆ ಕಳೆದ 2 ದಿನಗಳಿಂದ ಸ್ಟಾಕ್ ಇರಲಿಲ್ಲ, ಈಗ ಸ್ಟಾಕ್ ತುಂಬಿಸ್ಕೊಂಡು ಬಂದಿದ್ದೀವಿ. ಈಗ ಗ್ಯಾಸ್ ರೈಟು ಕೂಡ ಜಾಸ್ತಿ ಆಗಿದೆ, ಎಷ್ಟಾಗಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಾಗಿ ಏನಂತಂದರೆ ಒಂದು ಕಡೆ ಪೆಟ್ರೋಲ್ ರೈಟು ಜಾಸ್ತಿ ಆಗ್ತಿದೆ, ಮತ್ತೊಂದು ಕಡೆ ಗ್ಯಾಸ್ ರೈಟು ಜಾಸ್ತಿ ಆಗ್ತಿದೆ. ಹಾಗಾಗಿ ಏನಂತಂದರೆ ಆಟೋ ನೆಮ್ಕೊಂಡು ಜೀವನ ಮಾಡ್ತಿರೋರು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ಇಲ್ಲಿ ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ರಾಮನಗರದಿಂದ ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.